ಕಾಂಗ್ರೆಸ್ನಲ್ಲಿ ಕೆಲವು ಬದಲಾವಣೆ ಆಗೇ ಆಗುತ್ತೆ. ಹೈಕಮಾಂಡ್ ಬದಲಾವಣೆ ಮಾಡೋ ನಿರೀಕ್ಷೆಯಲ್ಲಿದೆ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆ ಮಾಡೋದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಹೈಕಮಾಂಡ್ ತೀರ್ಮಾನ ಮಾಡಿದ್ದನ್ನ ಎಲ್ಲರೂ ಒಪ್ಪಬೇಕು. ಸಿಎಂ ಬದಲಾವಣೆಗೆ ಏನ್ ಬಾಂಡ್ ಬರೆದು ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿ ಬೆಂಬಲ ಪಡೆದು 20 ತಿಂಗಳು ಸಿಎಂ ಆಗಿದ್ರು. ದೇವೇಗೌಡರು ಬಿಜೆಪಿ ಜೊತೆಗೆ ಮೈತ್ರಿ ಆದಾಗ ಬಾಂಡ್ ಬರ್ಸ್ಕೊಂಡಿದ್ರು. ಯಡಿಯೂರಪ್ಪ ಅವರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಬರ್ದಿದ್ರು. ಆ ರೀತಿ ಬಾಂಡ್ ಪೇಪರ್ ವೃತ್ತಿ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಹೇಳಿ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಕೆಎನ್ ರಾಜಣ್ಣ ಅವರು, ಒಮ್ಮೆ ನೋಡ್ತಾ ಹೋಗೋಣ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅವರು ಏನು ಹೇಳಿದ್ರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಚ್ಚಾಟನ್ನ ನಡೆಸಿದ್ದಾರೆ. ನನ್ನ ಕಲೀಗ ನೋಡ್ತಾ ಹೋಗೋಣ. ಸುಮ್ಮನೆ ಪದೇ ಪದೇ ಕೇಳಿದ್ರು, ಪದೇ ಪದೇ ಅದೇ ಹೇಳ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬದಲಾವಣೆ, ಮಂತ್ರಿಮಂಡಲ ಇರ್ಬೋದು, ಪಕ್ಷ ಇರ್ಬೋದು, ಎಲ್ಲ ಬದಲಾವಣೆಗಳು ಅಂತಿಮವಾಗಿ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಹೈಕಮಾಂಡ್ ತೆಗೆದುಕೊಳ್ಳೋ ತೀರ್ಮಾನ. ಆ ತೀರ್ಮಾನ ಎಲ್ರಿಗೂ ಕೂಡ ಒಪ್ಪಲೇಬೇಕಾದಂಥ ಪರಿಸ್ಥಿತಿ. ಅದರಿಂದ ಏನೇ ಬದಲಾವಣೆಗಳಿದ್ರು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಏನೋ ಬಾಂಡ್ ಬರ್ದಿದ್ದಾರೆ. ಹಿಂದೆ ದೇವೇಗೌಡರು 20 ತಿಂಗಳು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ BJP ಅವ್ರ ಸಪೋರ್ಟ್ ತಗೊಂಡು ಆದರು. ಅದೇ ಥರ ದೇವೇಗೌಡರು ಕುಟುಂಬ ಅವ್ರ ಮಗನಿಗೆ 20 ತಿಂಗಳು ಮುಖ್ಯಮಂತ್ರಿ ಆದ ಮೇಲೆ ಮತ್ತೆ 20 ತಿಂಗಳು ಯಡಿಯೂರಪ್ಪನವ್ರಿಗೆ ಬಿಟ್ಕೊಡ್ಬೇಕು ಅಂದರೆ ದೇವೇಗೌಡರು ಒಂದು ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ಬೇಕು ನಮಗೆ ಈ ಕಂಡೀಷನ್ನು ಅಂತ ಹೇಳಿ ಬರ್ಸಿದ್ರು. ಆ ಥರ ಬಾಂಡ್ ಪೇಪರ್ ಕಂಡೀಷನ್ನು ಕರ್ನಾಟಕದಲ್ಲಿ 2.5 ವರ್ಷ, 3 ವರ್ಷ, 4 ವರ್ಷ ಅಂತಕ್ಕಂಥದ್ದು ಬಾಂಡ್ ಪೇಪರ್ ಪ್ರವೃತ್ತಿ ಕಾಂಗ್ರೆಸ್ಸಲ್ಲಿ ಇಲ್ಲ. ನಡೀರಿ, ಅಧ್ಯಕ್ಷಗಿರಿ ಅವಕಾಶ ನನಗೆ ಕೊಟ್ಟರೆ ನಾನು ಅಧ್ಯಕ್ಷಗಿರಿ ಅವಕಾಶ ಒಪ್ಕೊಂಡು ಜವಾಬ್ದಾರಿ ನಿರ್ವಹಣೆ ಮಾಡ್ತೇನೆ. ಜೊತೆಗೆ ಮಂತ್ರಿಗೂ ರಾಜೀನಾಮೆ ಕೊಡ್ತೇನೆ. ಇದಿಷ್ಟು ಕೆಎನ್ ರಾಜಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.